ನಮಸ್ತೆ ಎಲ್ರಿಗೂ. ಇವತ್ತು ನಿನ್ನೆ ನೈಟ್ ಅದು ಬೇರೆ ಊರಲ್ಲಿದ್ವಿ. ಇವತ್ತು ಆಲ್ರೆಡಿ ಬೆಳಿಗ್ಗೆ ಒಂದು 4 ಗಂಟೆಗೆ ಬಿಟ್ಟಿದ್ವಿ. ಸೊ ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕಾಗಲಿಲ್ಲ. ಅದಕ್ಕೆ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಇದೊಂದು ಡಾಬಾ ಸಿಕ್ತು. ಇಲ್ಲಿ ಸ್ನಾನ ಗೀನ ಮಾಡಿಕೊಂಡು ನಮ್ಮ ಬಟ್ಟೆ ಗಿಟ್ಟೆಲ್ಲ ವಾಶ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಮಧ್ಯಪ್ರದೇಶ ನೆಕ್ಸ್ಟ್ ಇವಾಗ ಬಾರ್ಡರ್ ಕ್ರಾಸ್ ಮಾಡ್ಕೊತೀವಿ. ಇವತ್ತು ಸಂಜೆ ಒಳಗಡೆ ಕ್ರಾಸ್ ಮಾಡಿಕೊಂಡು ಆ ಕಡೆ ಎಂಟ್ರಿ ಕೊಡ್ತೀವಿ. ಅಲ್ಲಿಂದ ಇನ್ನೊಂದು 4-5 ದಿನ ಟೈಮ್ ಉಳಿಯುತ್ತೆ. 4ರಿಂದ ಒಂದು 6-7 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ನೋಡೋಣ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಇನ್ನೂ ಆಲ್ರೆಡಿ ಹತ್ತತ್ರ ಬಂದಿದ್ದೀವಿ. ಇನ್ನೊಂದು 650 ಕಿಲೋಮೀಟ್ರ್ 700 ಕಿಲೋಮೀಟ್ರ್ ಇದೆ. ನೋಡೋಣ, ಓಕೆನಾ? ನೋಡಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಂಡು ಹೊರಡೋಷ್ಟರಲ್ಲಿ ಬಟ್ಟೆ ಇನ್ನೂ ಒಣಗೇ ಇಲ್ಲ, ಬಿಸಿಲು ಇಲ್ಲ, ಏನಿಲ್ಲ ಇವತ್ತು. ಸೊ ನೋಡೋಣ, ಹಂಗೆ ತೊಗೊಂಡು ಓಡ್ತಾ ಇದ್ವಿ. ಮುಂದೆ ಅಲ್ಲೆಲ್ಲಾದರೂ ಹೋಗ್ತಾ ಆನ್ ದ ವೇ ಡ್ರೈ ಆದರೆ ಬ್ಯಾಗಲ್ಲಿ ಹಾಕ್ಕೊಂಡು ಓಡ್ತಾ ಇರ್ತೀವಿ ಅಷ್ಟೇ. ನೋಡಿ ಇವತ್ತು ಬೆಳಿಗ್ಗೆನೇ ಗಾಳಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಇದು ಆಷಾಢ ಗಾಳಿ ಅಂತಾರಲ್ವ, ಆ ಗಾಳಿ ಬೀಸ್ತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ. ಸೊ ಹೋಗ್ತಾ ಇದ್ದೀವಿ. ಆದರೂ ತುಳಿಯೋಕ್ಕೆ ಕಷ್ಟ ಆಗ್ತಿದೆ ಸೈಕಲ್ಲು. ಬಟ್ ಓಕೆ, ಪರವಾಗಿಲ್ಲ, ಓಡಿಸ್ತಾ ಇದ್ದೀವಿ ಅಂತೂ. ಏನಣ್ಣ, ಎಷ್ಟಂತಣ್ಣ? ಟೈಮ್ 2:30 ಆಗಿತ್ತು. ಊಟ ಮಾಡೋಣ ಅಂತ ಅಂದ್ಕೊಂಡಿವಿ. ಊಟ ಮಾಡೋಕ್ಕೆ ಇಲ್ಲಿ ಏನು ಸಿಗಲ್ವಲ್ಲ. ದಿನ ಸಾಯರಿಗೆ ದಿನ ಆಳಾರು ಯಾರು ಅಂದಂಗೆ ಇವತ್ತು ಪಾನಿಪುರಿ ತಿನ್ನೋಣ ಅಂತಂದು ಹಣ ಬರೀ ಕಡ್ಲಿಬೇಳೆನೇ ಇರೋದು. ನೋಡೋಣ, ಮುಚ್ಕೊಂಡು ನೋಡಿದ್ವಿ, ಏನೋ ತಿನ್ನೋಣ ಅನ್ನಿಸ್ತು. ನೋಡೋಣ ಹೆಂಗೆ ಕೊಡ್ತಾರೋ ಹೆಂಗಿಲ್ಲ ಗೊತ್ತಿಲ್ಲ. ನಾವು ನಮ್ಮೂರ ಕಡೆ ಇರೋ ಪಾನಿಪುರಿ ಥರ ಅಂತ ಅಂದ್ಕೊಂಡ್ವಿ. ತಿಂದ್ಬಿಟ್ಟು ಇದು ಮಾಡ್ತೀವಿ ಮತ್ತೆ. ಯಾಕಣ ಅವ ಹಾಕನ್ ಬೇಡ. ನಾವಿವಾಗ ಆಲ್ರೆಡಿ ಮಧ್ಯಪ್ರದೇಶ ಕ್ರಾಸ್ ಮಾಡಿ ಉತ್ತರ ಪ್ರದೇಶ ಒಳಗಡೆ ಬಂದಿದ್ವಿ. ಸೊ ಅಲ್ಲಿ ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಾರ್ಡ್ರ್ ಹತ್ರ. ಏನಕ್ಕಂತಂದರೆ ಸ್ವಲ್ಪ ಸರ್ಚಿಂಗು ಜಾಸ್ತಿ ಇತ್ತು, ಪೊಲೀಸ್ಗಳು ಜಾಸ್ತಿ ಇದ್ದರು. ನಮಗೆ ಫಸ್ಟ್ ಟೈಮ್ ಅಲ್ವಾ, ಏನಾದರೂ ಕೇಳ್ಬಿಡ್ತಾರೆ ಏನೋ ಅಂತ ಸ್ವಲ್ಪ ಭಯದಿಂದ ನಾವು ಹಂಗೆ ಬಂದುಬಿಟ್ವಿ. ಬಟ್ ಇವಾಗ ಉತ್ತರ ಪ್ರದೇಶದಲ್ಲಿದ್ವಿ. ಸೊ ನೋಡೋಣ ಮುಂದೆ ಎಲ್ಲೋ ಡ್ರಾಪ್ ತೊಗೊತೀವೋ ಗೊತ್ತಿಲ್ಲ. ಬಟ್ ಇನ್ನೂ 600 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ. ನಾವು ಆಲ್ರೆಡಿ 2000 ಕಿಲೋಮೀಟ್ರ್ ರೀಚ್ ಮಾಡಿದ್ವಿ. ಮಧ್ಯೆ 1-2 ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡೋಣ, ಮುಂದೆ ಮತ್ತೆ ವೀಡಿಯೋ ಮಾಡ್ತಾ ಹೋಗ್ತೀವಿ. ನಮ್ಮ ಫ್ರೆಂಡ್ ಅಲ್ಲೊಬ್ಬರು ಹಿಂಗೆ ಓಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ಬೇಗನೆ ಬಿಟ್ಟಿವಿ, ಒಂದು 4 ಗಂಟೆಗೆ, ಹಿಂಗೆ 4-4:15 ಹಿಂಗಾಗಿತ್ತು. ಸೊ ಬಂದು ಒಂದು 40-45 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಇಲ್ಲಿ ಒಂದು ಯಾವುದೋ ಡಾಬಾದ ಹತ್ರ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಟ್ಟೆ ಗಿಟ್ಟೆ ಎಲ್ಲ ಹಾಗೇ ಇದ್ದಾವೆ, ಇನ್ನೂ ಒಣಗಿಲ್ಲ. ಸೊ ಇವತ್ತು ಯಾಕೋ ಬಿಸಿಲು ಬಿದ್ದಿಲ್ಲ, ಸ್ವಲ್ಪ ಇನ್ನೊಂದು ಸ್ವಲ್ಪ ಹಸಿ ಇತ್ತು. ಹಾಗಾಗಿ ಹಂಗೆ ಹಾಕ್ಕೊಂಡು ಮುಂದೆ ಓಡೋಣ ಅಂತಂದು ಓಡ್ತಾ ಇದ್ದೀವಿ. ನೋಡ್ತೀವಿ ಮುಂದೆ ಎಲ್ಲಿ ಡ್ರಾಪ್ ಮಾಡೋದು ಅಂತ. ಬಾಯ್. ಅಲ್ಲಿ ನೋಡಿ ಇಟ್ಟಿಗೆ ರೆಡಿ ಮಾಡೋ ಫ್ಯಾಕ್ಟ್ರಿ ಅದು. ಸೊ ಈ ಕಡೆಗೆಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೆ ಇಟ್ಟಿಗೆಯಿಂದನೇ ಇದು ಮಾಡಿರ್ತಾರೆ. ಬಣ್ಣ ಮತ್ತು ಸಿಮೆಂಟೆಲ್ಲ ಹಾಕಲ್ಲ. ಏನಕ್ಕಪ್ಪ ಅಂತಂದರೆ ಅವ್ರಿಗೆ ಇನ್ಕಮ್ ಸ್ವಲ್ಪ ಕಡಿಮೆ, ಇಲ್ಲಿ ಬಡತನ ಜಾಸ್ತಿ ಬರುತ್ತೆ. ಸೊ ಹಂಗಾಗಿನೇ ತುಂಬ ಕಡಿಮೆ ಆ ಥರದ್ದೆಲ್ಲ. ಈ ಕಡೆ ನೀವು ಕಾರು ಬೈಕ್ಗಳಿಗಿಂತ ಈ ಥರ ಬಂಡಿಗಳು ಸೈಕಲ್ಗಳು ಜಾಸ್ತಿನೇ ಯೂಸ್ ಮಾಡೋದು ಇದೆಲ್ಲ. ಅದಕ್ಕೇನಿಲ್ಲಣ್ಣ. ನೋಡಿ ಇವಾಗ ನಾವಿರೋದು ಉತ್ತರ ಪ್ರದೇಶದಲ್ಲಿ. ನಾವಿರೋ ಜಾಗದಿಂದ ಡೆಲ್ಲಿ 374 ಕಿಲೋಮೀಟ್ರ್ ಇದೆ, ಮುಂದೆ ಹೋಗುತ್ತೆ.
ಈ ರೂಟು ಮುಂದೆ ಲಕ್ನೋ ಮತ್ತು ಡೆಲ್ಲಿ ಹೈವೇಗೆ ಸೇರುತ್ತೆ ಹೋಗಿ. ನೋಡ್ರಿ ಇದು ಜಲಿನ್ ಭಯ ನಾಮ ಜಲಿನ್ ಬಾಗ್ ಜಲಾಲಾಬಾದ್. ನೋಡಿ ಇದು ಜಲಾಲಾಬಾದ್ ಅಂತಂದು ಉತ್ತರ ಪ್ರದೇಶ. ಆಯಿತು ನಮ್ಮ ಅಣ್ಣಂದು ಚಸ್ಮಾ ಕಲಿತು ಎಲ್ಲಿ ಬಿಟ್ಟು ನೆನಪಿಲ್ಲ ಅವ್ರಿಗೂ. ಓಡಿಸ್ಬೇಕಾದ್ರೆ ಹಂಗೆ ಮರೆತು ಬಿಟ್ಟಿದ್ದಾರೆ. ಮುಂದೆ ಒಂದು ಏನೋ ನೋಡ್ತೀವಿ ಸುತ್ತಾದಂಗೆ ಇದೆಲ್ಲ ಸ್ವಲ್ಪ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ನೋಣ ಅಂತ ನಿಲ್ಸಿದ್ವಿ. ನೋಡಿ ಇಲ್ಲೆಲ್ಲ ಈ ಥರ ಗಾಡಿಗಳು ಜಾಸ್ತಿ, ಮತ್ತು ಇಲ್ಲಿ ಸೈಕಲ್ ತುಂಬ ಯೂಸ್ ಮಾಡ್ತಾರೆ. ಹಾಂ, ಹೋಗ್ತೀವಿ ಅಲ್ಲಿ ಟಾಪಿಂದ ಇವಾಗ 20 ಕಿಲೋಮೀಟ್ರ್ ಬಂದಿದ್ವಿ. ಎಲ್ಲಿ ತಿಳ್ಕೊಂಡ್ಬಿಡ್ತಾನೆ ನಾವು ನೀರು ನಾಲ್ಕ ಫಿಲ್ಟ್ರ್ ಅದನ್ನು. ಈ ಕಡೆಗೆ ಎಷ್ಟೊಂದು ಸೆಕೆಯಪ್ಪ ಅಂತಂತಂದರೆ ನಿಮಗೆ ಇಮೇಜ್ ಮಾಡ್ಕೊಳಕ್ಕೂ ಆಗಲ್ಲ, ಅಷ್ಟೊಂದು ಸೆಕೆ ಇರುತ್ತೆ. ಬೆಳಿಗ್ಗೆ 6 ಗಂಟೆಗೇ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಸೆಕೆ. ಈ ಕಡೆಗೆಲ್ಲನೂ ಬೆವರು ಹಂಗೆ ಕಿತ್ಕೊಂಡು ಬರ್ತಾ ಇರುತ್ತೆ ಬೆಳಿಗ್ಗೆಯಿಂದನೇ. ಯಾವುದಿದು ಪಾರ್ವತಿ ದೇವಸ್ಥಾನ ಅಂತ ಗೊತ್ತಿಲ್ಲ, ಓಂ ಬರೆದಿದ್ದಾರೆ ಅಲ್ಲಿ. ಜೈ ಶ್ರೀರಾಮ್ ಮತ್ತು ಪಾರ್ವತಿ ದೇವಿ ಅಂತ ಹೆಸರು ಬರ್ತಿದ್ದಾರೆ. ಸೊ ಹಂಗಾಗಿ ತಣ್ಣಗಿತ್ತು ಇಲ್ಲಿ ಮರದ ಕೆಳಗಡೆನೆ ಬಂದು ಕೂತ್ಕೊಂಡಿದ್ವಿ. ಈಗ ನಮ್ಮ ಅಣ್ಣ ನೋಡಿ ಮಲಗಿದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಟು ಹೊರಡ್ತೀವಿ, ಇನ್ನೊಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ. ಸೊ ಇವತ್ತು ಆಲ್ರೆಡಿ 60 ಅಂದರೆ ಇನ್ನೊಂದು 40 ಕಿಲೋಮೀಟ್ರ್ ಓಡಬೇಕು ಆಗಿದೆ. ಟೈಮ್ ಆಗಿದೆ, ಆಗುತ್ತಿಲ್ಲ ಗೊತ್ತಿಲ್ಲ ಅಷ್ಟೊತ್ತು ಇವತ್ತು. ನೋಡೋಣ ಏನ. ನೈಟ್ ಉಳ್ಕೊಳ್ಳೋಕ್ಕೆ ಜಾಗ ನಮಗೆ ಬೇಗ ಸಿಗಲಿಲ್ಲ, ಅದಕ್ಕೋಸ್ಕರ ಟೆನ್ಷನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆ ನೈಟು ನಮಗೆ ಪೆಟ್ರೋಲ್ ಬಂಕಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಸಿಗಲಿಲ್ಲ. ಏನಕ್ಕಂತಂದರೆ ಅವರು 24 ಅವರ್ಸ್ ಅಲ್ಲ, ನಾವು 10 ಗಂಟೆಗೆ 11 ಗಂಟೆ ಕ್ಲೋಸ್ ಮಾಡ್ತೀವಿ ಅಂತಂದರು. ಸೊ ಇಲ್ಲೇ ಪಕ್ಕದಲ್ಲಿ ಗುರುದ್ವಾರ ಇದೆ, ಹೋಗಿ ಅಂತಂದರು. ಸೊ ಹಂಗಾಗಿ ನೋಡಿ ಈ ಗುರುದ್ವಾರದಲ್ಲಿ ನೈಟ್ ಉಳ್ಕೊಂಡು ಊಟನೂ ಇಲ್ಲೇ ಮಾಡಿಕೊಂಡು ಇಲ್ಲೇ ನೈಟೆಲ್ಲ ಮಲ್ಕೊಂಡಿದ್ವಿ. ಬೆಳಗ್ಗೆ ನೋಡಿದ್ರೆ ಓಡೋಣ ಅಂದ್ಕೊಂಡ್ರೆ ನೈಟಿಂದ ಮಳೆ ಸ್ಟಾರ್ಟ್ ಆಯಿತು. ಸೊ 2 ಗಂಟೆಗೆ ಹಿಂಗೆ ಸ್ಟಾರ್ಟ್ ಆಗಿದ್ದು, ಮಳೆ ಇನ್ನೂ ನಿಂತಿಲ್ಲ. ನೋಡೋಣ ಮಳೆ ನಿಂತ ಮೇಲೆ ಹೊರಡ್ರಾಯ್ತು ಅಂತಂದು ಅವ್ರು ಅದೇ ಹೇಳಿದ್ರು, ಮಳೆ ನಿಂತ ಮೇಲೆನೇ ಹೊರಡಿ ಅಂತಂದು ಹೇಳಿದ್ರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ರೂಮ್ ವ್ಯವಸ್ಥೆ ಎಲ್ಲ ಇದು ಮಾಡಿಸಿ ಮಲ್ಕೊಳ್ಳೋಕ್ಕೆಲ್ಲನೂ. ನೋಡೋಣ ಮಳೆ ಎಷ್ಟೊತ್ತು ನಿಲ್ಲುತ್ತೆ ಗೊತ್ತಲ್ಲ, ನಿಂತ ಮೇಲೆ ಓಡೋಣ ಅಂತ ಇದೆ.